ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮಾತೆ ಶಾರದಾ ದೇವಿಯವರಿಂದ ಮೊದಲ ಮಂತ್ರ ದೀಕ್ಷೆ ಪಡೆದವರು ಸ್ವಾಮಿ ಯೋಗಾನಂದರು ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ಸುವರ್ಣ ನಾಗರಾಜ್ ಅವರ ಮಾತೃಶ್ರೀ ನಿವಾಸದಲ್ಲಿ ಸ್ವಾಮಿ ಯೋಗಾನಂದರ ಜಯಂತ್ಯುತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ಯೋಗಾನಂದರ ಜೀವನ ಮತ್ತು ವ್ಯಕ್ತಿತ್ವ ಇದರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಜಯಂತ್ಯುತ್ಸವದ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಶ್ರೀಮತಿ ಸುನೀತಾ ಗೋಪಾಲಕೃಷ್ಣ, ಮಾಕಂಸ್ ಲಕ್ಷ್ಮೀ ಬಾಲಾಜಿ, ರತ್ನಮ್ಮ ಜಯಚಂದ್ರ, ಗೀತಾ ಪ್ರಕಾಶ್ ಅವರಿಂದ ವಿಶೇಷ ಭಜನೆ, ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ, ದಿವ್ಯಾತ್ರೆಯರಿಗೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುವರ್ಣ ನಾಗರಾಜ್, ಅನ್ನಪೂರ್ಣ, ಮಂಜುಳಾ, ಪುಷ್ಪ, ಲಕ್ಷ್ಮೀ ದೇವಮ್ಮ, ಸರಸ್ವತಿ ರಾಜು, ಸರಸ್ವತಿ ನಾಗರಾಜ್, ಅನಸೂಯ ರಾಘವೇಂದ್ರ, ಸರ್ವಮಂಗಳ ಶಿವಣ್ಣ, ಗೀತಾ ಸುಂದರೇಶ್, ದೀಕ್ಷಿತ್, ಪ್ರಮೀಳಾ ಜಗದೀಶ್ ಇತರರು ಭಾಗವಹಿಸಿದರು. ಇತ್ಯೇತಾನಿ ಜಪನ್ನಿತ್ಯಂ ಮದ್ಭಕ್ತಃ ಶ್ರದ್ಧಯಾನ್ವಿತಃ ಅಶ್ವಮೇಧಾಧಿಕಂ ಪುಣ್ಯಂ ಸಂಪ್ರಾಪ್ತೋತಿ ನ ಸಂಶಯಃ ರಾಮಂ ದೂರ್ವಾದಲ ನಂಬಿದುದು ಸಂದೇಹಿಸದು ನೋಡ ತುಂಬಿದುದು ತುಳುಕದು ನೋಡ ನಂಬಿದುದು ಸಂದೇಹಿಸದು ನೋಡ ನಡೆಯುತ್ತಿತ್ತು. ಆನಂದದವಾಗಿ ಭಜನೆ ನಡೀತಾ ಇತ್ತು, ಪೂಜೆ ಆಗುತ್ತಿತ್ತು. ರಾತ್ರಿ ಕಳೆದು ಮರುದಿನ ಬೆಳಗ್ಗೆ ಪ್ರಸಾದ ಹಂಚುತ್ತಿದ್ದರು. ಅದು ರಾಮಕೃಷ್ಣನ ಕೋಣೆಗೆ ಪ್ರಸಾದ ಬರುತ್ತಿತ್ತು. ಅದೇಕೋ ಆ ದಿನ ಪ್ರಸಾದ ಬರಲೇ ಇಲ್ಲ. ಶ್ರೀ ರಾಮಕೃಷ್ಣರು ಅಣ್ಣನ ಮಗನಾದ ರಾಮಲಾಲ ಕಾಳಿ ಪೂಜೆಯನ್ನು ಮಾಡುತ್ತಿದ್ದ. ಪ್ರಸಾದ ಪದೇ ಪದೇ ಹೇಳಿ ಕಳಿಸಿದರು. ಪಕ್ಕದಲ್ಲಿ ಇದ್ದ ಯೋಗಿ ಇದೇಕೆ ಪ್ರಸಾದಕ್ಕೆ ಈ ರೀತಿ ಒತ್ತಡ ಮಾಡುತ್ತಿದ್ದಾರೆ ರಾಮಕೃಷ್ಣರು ಎಂದುಕೊಂಡ. ಅಲ್ಲದೆ ದೇವಸ್ಥಾನದ ಹತ್ತಿರ ಹೋಗಿ